ಏರ್ಪೋರ್ಟಿಗೆ ಬಂದರೆ ನಾನು ತಡ್ಕೊಳಿಕ್ಕಾಗಲ್ಲ, ಅಷ್ಟೊಂದು ಫೀಲಿಂಗ್ಸ್ ಆಗುತ್ತೆ. ಯಾಕಂದರೆ ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ. ನಾರ್ಮಲಿ ನನ್ನ ದುಬೈ ಕಸ್ಟಮರ್ಸ್ ಯಾರೇ ಹೋಗಿ ಬಂದ್ರೂ ನನಗೆ ಯಾವಾಗಲೂ ಅಲ್ಲಿಂದನೇ ಐಟಮ್ಸ್ ಬರುತ್ತೆ. ಎವ್ರಿ ಕಸ್ಟಮರ್ ಹತ್ರ ಏನಾದರೂ ಒಂದು ತರಿಸ್ತಾ ಇರ್ತೀನಿ. ಯಾಕಂದರೆ ನಾನು ಯಾವಾಗಲೂ ದುಬೈ ಐಟಮ್ಸೇ ಯೂಸ್ ಮಾಡಿದೆ. ಎಲ್ಲನೂ ನನ್ನ ಡೈಲಿ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು, ನನ್ನ ಮನೆಗಾಗಿರ್ಬೋದು. ಯಾಕಂದರೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಅದನ್ನ ಬಿಟ್ಟು ಚೇಂಜ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಅಡ್ಜಸ್ಟ್ ಆಗ್ತಾಯಿದ್ದೀನಿ ಒಂದು ಚೂರು. ಬಟ್ ಅದನ್ನೆಲ್ಲ ನಾನು ರ್ಯಾಪಿಡೋ ಆಗ್ಬೋದು, ದುಮ್ಸೋ ಆಗ್ಬೋದು, ಆ ರೀತಿ ತರಿಸ್ಕೊಂಡು ಬಿಡ್ತಾ ಇದೆ. ಬ್ಯಾಂಗ್ಳೂರ್ಗೆ ಅವರು ರೀಚ್ ಆದಮೇಲೆ. ಬಟ್ ಎಕ್ಸ್ಪೆನ್ಸಿವ್ದು ಗೋಲ್ಡು ಅದೆಲ್ಲ ತರಿಸಿದ್ದೀನಿ. ಬಟ್ ಅದೂ ಆ ಥರನೇ ಮಾಡ್ಕೊತಿದ್ದೆ. ಬಟ್ ಇವತ್ತಿಂದು ನನ್ನ ಪ್ರೆಸೆನ್ಸ್ ಒಂದು ಸ್ವಲ್ಪ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಬಂದೆ ಇಲ್ಲಿಗೆ. ಯಾಕಂದರೆ ನನಗೆ ಎಮೋಷನ್ಸ್, ಏರ್ಪೋರ್ಟ್ ಟಚಿಂಗ್ ತುಂಬಾ ಇದೆ. ನನಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ಎಂಟ್ರೆನ್ಸಲ್ಲಿ ಬಂದಿದ್ದ ತಕ್ಷಣವೇ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ತುಂಬಾ ಒಂದು ಫೀಲ್ ತುಂಬಾ ಆಗುತ್ತೆ ನನಗೆ. ಸೊ ವೆಯ್ಟ್ ಮಾಡ್ತೀನಿ.